ಖಂಡಿತ ಇಷ್ಟ ಆಗುತ್ತೆ, ಡೌಟೇ ಇಲ್ಲ. ಸುಬ್ಬು, ಹಾಗಾದ್ರೆ ನಿನಗೆ ಇಷ್ಟ ಆಗುವಂಥದ್ದು ಐ ಮೀನ್ ನನ್ನ ಹುಡುಗನಿಗೆ ಇಷ್ಟ ಆಗೋ ಥರ ಒಂದು ಗ್ರೀಟಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಡ್ತೀಯಾ? ನಾನಾ? ಹೌದು ಸುಬ್ಬು, ನನಗೂ ಅಷ್ಟೇ. ನಿನಗೆ ಯಾವ ಗ್ರೀಟಿಂಗ್ ಕಾರ್ಡ್ ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಡು. ಹೇ, ನಾನು ಹುಡ್ಕದ? ಇಲ್ಲ ಇಲ್ಲ, ನಿಮ್ಮ ಹುಡುಗಂಗೆ ಯಾವ ಥರ ಗ್ರೀಟಿಂಗ್ ಕಾರ್ಡ್ ಇಷ್ಟ ಆಗುತ್ತೆ ಅಂತ ನಾನು ಹೇಗೆ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ? ಸುಬ್ಬು, ನಿನ್ನ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀನು ಯಾವ ಗ್ರೀಟಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡ್ತೀಯೋ ಅದೇ ಗ್ರೀಟಿಂಗ್ ಕಾರ್ಡ್ ನಮ್ಮ ಹುಡುಗಂಗೂ ಇಷ್ಟ ಆಗುತ್ತೆ. ನಿನಗಿಷ್ಟ ಆದರೆ ಅವಳ ಹುಡುಗನಿಗೆ ಇಷ್ಟ ಆಗುತ್ತೋ ಇಲ್ವೋ, ಆದರೆ ನನ್ನ ಇಷ್ಟದ ಹುಡುಗನೇ ನೀನಲ್ವಾ? ನಿನಗಿಷ್ಟ ಅಂದಮೇಲೆ ಮುಗೀತು. ಸುಬ್ಬು, ನನ್ನ ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಾ ತಾನೆ, ಈಗ ಮಾಡು. ಸುಬ್ಬು, ನನ್ನ ಪ್ರೀತಿ ನಿನ್ನ ಕೈಲಿದೆ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಡು. ಅಯ್ಯೋ ಮೇಡಮ್, ಇಷ್ಟು ದೊಡ್ಡ ಮಾತೆಲ್ಲ ಆಡ್ಬಿಡಿ. ಈಗೇನು ನಿಮಗೆ ಗ್ರೀಟಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಡ್ಬೇಕು ತಾನೆ? ನಾನು ಮಾಡ್ಕೊಡ್ತೀನಿ. ಪ್ರೇಮಿಗಳನ್ನ ಒಂದು ಮಾಡಿದ ಪುಣ್ಯ ಆದರೂ ಸಿಗುತ್ತೆ. ಬನ್ನಿ. ಇರೋದ್ರಲ್ಲಿ ನನಗಿದೆಲ್ಲ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ನಿಮ್ಗೆ ಯಾವ್ದು ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲನೂ ನಿನಗೆ ಇಷ್ಟ ಆಯ್ತಾ ಸುಬ್ಬು? ಹಾಗಾದ್ರೆ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಡಿ. ಶ್ರಾವಣಿ, ಅದು ಹೇಗಾಗತ್ತೆ? ಸುಬ್ಬು ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದಾನೆ ಅಂದಮೇಲೆ ಅದ್ರಲ್ಲಿ ನನಗೂ ಬೇಕು ಅಲ್ವಾ? ಗ್ರೀಟಿಂಗ್ ಕಾರ್ಡ್ ಇಷ್ಟೊಂದು ಕಾಂಪಿಟೇಷನ್ನಾ? ಹೋಗ್ಲಿ ಬಿಡಿ, ಇಬ್ರಿಗೂ ನಾನೇ ಒಂದೊಂದು ಕೊಡ್ತೀನಿ. ಮೇಡಮ್ ತೊಗೊಳ್ಳಿ, ಇದು ನಿಮಗೆ. ಎಂಥ ಲಕ್ಕಿ ಸುಬ್ಬು, ನಾನು ನಾಳೆ ನಿನಗೆ ಕೊಡಬೇಕಾಗಿರೋ ಅಂತ ಅಂದ್ಕೊಂಡಿರೋ ಗ್ರೀಟಿಂಗ್ ಕಾರ್ಡ್ನ ಇವತ್ತು ನೀನೇ ನನಗೆ ಕೊಡ್ತಾ ಇದೆಯಾ? ಇದು ಚೆನ್ನಾಗಿದೆ, ತೋರಿಸ್ತೀವಿ. ನಿನ್ನಿಂದ ತಗೋತಿರೋ ಗ್ರೀಟಿಂಗ್ ಕಾರ್ಡ್ನ ನಾಳೆ ನಿನಗೆ ವಾಪಸ್ ಕೊಡ್ತಿದ್ದೀನಿ. ಇದೊಂದು ರೀತಿ ಹೃದಯಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ತರ ಅನ್ನಿಸ್ತಿದೆ. ಸುಬ್ಬು, ಹೌದು ಅತ್ತೆಯವ್ರೆ, ನನಗೂ ಹಾಗೆ ಅನಿಸ್ತು. ನಿಮ್ಮನ್ನೊಂದು ಮಾತು ಕೇಳೋಣ ಅಂತ ಫೋನ್ ಮಾಡಿದೆ. ನಿಮ್ಮ ಮನಸ್ಸಲ್ಲೂ ಅದೇ ಇದೆ ಅಂದರೆ ನಾವು ಮದುವೆ ವಿಷಯ ಮುಂದುವರಿಸ್ತೀವಿ. ಶ್ರಾವಣಿಗೆ ಇಷ್ಟವಾದವ್ರನ್ನೇ ಕೊಟ್ಟು ಮದುವೆ ಮಾಡ್ತೀವಿ. ಶ್ರಾವಣಿ ಚೆನ್ನಾಗಿರ್ತಾಳೆ, ನೀವೇನು ಯೋಚನೆ ಮಾಡಬೇಡಿ. ಸರಿ ಅತ್ತೆಯವ್ರೆ, ನಾನೇನಾದ್ರು ವಿಷಯ ಇದ್ದರೆ ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ. ನೀವು ಒಂದ್ಸಲ ಬಂದು ಹೋಗಿದ್ರೆ ಚೆನ್ನಾಗಿರೋದು. ಆಗಲಿ ಶ್ರಾವಣಿಗೆ ಹೇಳ್ತೀನಿ. ಓಕೆ. ಮದುವೆ ವಿಷಯನ ಅತ್ತೆಯವ್ರಿಗೆ ಹೇಳಿದ್ದಾಯಿತು. ಈಗ ಸ್ವಲ್ಪ ಸಮಾಧಾನ. ಅತ್ತೆಯವ್ರು ಹೇಳಿದಾಗೆ ಅವಳು ಇಷ್ಟಪಡುವಂಥ ಹುಡುಗನ್ನೇ ಹುಡುಕಬೇಕು. ಶ್ರಾವಣಿನ ಒಳ್ಳೆ ಮನೆಗೆ ಸೇರಿಸಿದ್ರೆ ಅತ್ತೆಯವ್ರಿಗೆ ಖುಷಿ ಆಗುತ್ತೆ. ಆ ಮೂಲಕನಾದರೂ ನನ್ನಿಂದ ಅವ್ರಿಗಾಗಿರೋ ಬೇಸರಕ್ಕೆ ಪ್ರಾಯಶ್ಚಿತ್ತ ಆದಾಗುತ್ತೆ. ವಂದನಾ, ಶ್ರಾವಣಿಗೆ ಒಳ್ಳೆ ಕಡೆ ಹುಡುಗ ಸಿಗಬೇಕು. ಅದ್ಯಾರೋ ನಿನ್ ಕಡೆ ಇದ್ದಾರೆ ಅಂತ ಹೇಳ್ದಲ್ಲ, ಯಾರು? ಅದೇ ರೀ, ಶಿವಮೊಗ್ಗದಲ್ಲಿ ಶಂಕರ್ ನಾರಾಯಣ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರ ಮಗ. ಈಗಷ್ಟೇ ಅವನ್ಗೆ ಬೆಸ್ಟ್ ಯೂತ್ ಐಕಾನ್ ಅವಾರ್ಡ್ ಅಂತ ಕೂಡ ಬಂದಿದ್ಯಂತೆ. ಮನೆ ಕಡೆನೂ ಚೆನ್ನಾಗೇ ಇದ್ದಾರೆ, ಹುಡುಗ ಬುದ್ಧಿವಂತ ಬೇರೆ. ಹೌದು, ನಾನು ಆ ಹುಡುಗನ ಬಗ್ಗೆ ಕೇಳಿದ್ದೀನಿ. 3 ಹೊತ್ತು ಬಿಸ್ನೆಸ್ ಅಂತ ದೇಶ ಸುತ್ತಾ ಇರ್ತಾನೆ. ಅವನು ನಮ್ಮ ಶ್ರಾವಣಿನ ಹೇಗೆ ಚೆನ್ನಾಗಿ ನೋಡ್ಕೋತಾನೆ. ಅದ್ರ ಬದಲು ಹೋಮ್ ಮಿನಿಸ್ಟರ್ ಮಗನೇ ಬೆಸ್ಟ್. ನಮಗೂ ಒಂದು ಒಳ್ಳೆ ಕಡೆ ಮದುವೆ ಮಾಡಿಸಿದ್ವಿ ಅನ್ನೋ ಖುಷಿ ಇರುತ್ತೆ, ಅಣ್ಣನಿಗೂ ಸಮಾಧಾನ ಇರುತ್ತೆ. ಅದು ಅಲ್ಲದೆ ಅವರಿಬ್ರು ಪೊಲಿಟಿಕ್ಸ್ ಅಲ್ಲಿ ಇರೋದ್ರಿಂದ ಅನುಕೂಲನೂ ಆಗುತ್ತೆ. ರೀ,
ಪಾಲಿಟಿಕ್ಸ್ ಅಲ್ಲಿ ಇರೋದು ಭಾವ, ಶ್ರಾವಣಿ ಅಲ್ಲ. ಯಾವಾಗ್ಲೂ ಪಾಲಿಟಿಕ್ಸು, ಎಲೆಕ್ಷನ್ಸು, ಪಾರ್ಟಿ ಮೀಟಿಂಗ್ಸು ಅಂತ ಓಡಾಡ್ಕೊಂಡಿದ್ರೆ ನಮ್ ಶ್ರಾವಣಿನ ಚೆನ್ನಾಗಿ ನೋಡ್ಕೊಳಕ್ ಎಲ್ಲಾಗತ್ತೆ? ನಮ್ ಶ್ರಾವಣಿಗೆ IAS, ಬಿಸ್ನೆಸ್ ಮ್ಯಾನು ಅಥವಾ ಡಾಕ್ಟರ್ ಸಿಕ್ಕಿದ್ರೆ ಚೆನ್ನಾಗಿರತ್ತೆ. ಅಪ್ಪ ಅಮ್ಮ ಇಬ್ರು ಏನ್ ಮಾತಾಡ್ತಿದ್ದೀರಾ? ಮದುವೆ ಬಗ್ಗೆ. ಮದ್ವೆನಾ? ನಾನಿನ್ನು ಹೈಸ್ಕೂಲ್ ಓದ್ಬೇಕು, ಕಾಲೇಜ್ ಓದ್ಬೇಕು. ನಂಗೆ ಇಷ್ಟು ಬೇಗ ಮದ್ವೆ ಎಲ್ಲ ಬೇಡ ಅಪ್ಪ. ಈ ಕಳ್ಳಿ, ಮದ್ವೆ ನಿನ್ಗಲ್ಲ, ನಿಮ್ಮ ಅಕ್ಕನಿಗೆ. ನಿನಗೆ ಒಂದು ಒಳ್ಳೆ ಭಾವ ಸಿಗ್ಬೇಕಲ್ವಾ? ದೊಡ್ಡಪ್ಪ ಖಡಾಖಂಡಿತವಾಗಿ ಹೇಳಿದರೆ ಒಳ್ಳೆ ಸಂಬಂಧ ಹುಡುಕ್ಬೇಕು ಅಂತ, ಅದಕ್ಕೆ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಸುಬ್ಬು ಕತೆ? ಹೌದು ಅಪ್ಪ, ಶ್ರಾವಣಿ ಅಕ್ಕಂಗೆ ಒಳ್ಳೆ ಸೂಪರ್ ಜೋಡಿನೇ ಹುಡುಕ್ಬೇಕು. ನನ್ನ ಫ್ರೆಂಡ್ಸ್ ಇಲ್ಲಿ ಯಾರನ್ನಾರು ಸಜೆಸ್ಟ್ ಮಾಡ್ಲಾ? ಈ ತಲಹಟ್ಟೆ ಮಕ್ಳು ತರ ಇರ್ಬೇಕು. ಹೋಗಾಡ್ಕೋಗು. ಏಯ್, ಅವ್ಳು ತಮಾಷೆ ಮಾಡ್ತೀರ, ನೀನ್ ಯಾಕೆ ಕೋಪ ಮಾಡ್ಕೋತೀಯ? ಇಲ್ಲ ಅಪ್ಪ, ನಾನು ತಮಾಷೆ ಮಾಡ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಅಲ್ಲೂ ಒಳ್ಳೊಳ್ಳೆ ಹುಡುಗರು ಇದ್ದಾರೆ. ಶ್ರಾವಣಿ ಯಾಕೆ ಒಪ್ಕೊಂಡ್ಬಿಟ್ರೆ ಮದ್ವೆ ಮಾಡಿಸ್ಬಿಡ್ಬೋದಲ್ಲ. ಹೌದೌದು, ನೀನು ನಿಜವಾಗ್ಲೂ ತಲೆಹರಟೆ ಆಗಿದೆಯಾ? ನಿಮ್ ಮುದ್ದು ಜಾಸ್ತಿ ಆಗಿನೇ ಅವಳು ಹೀಗೆ ಆಡ್ತಿರೋದು. ಅಯ್ಯೋ ನಿನ್ನ, ನಾನ್ ಮುದ್ದು ಮಾಡೋದಕ್ಕೂ ಇವಳು ಈ ರೀತಿ ಆಡೋದಕ್ಕೂ ಏನೇ ಸಂಬಂಧ? ಎಲ್ಲದಕ್ಕೂ ನನ್ನ ದೂರಕ್ಕೆ ಬರ್ಬೇಡ. ಅಂದ್ರೆ ಇದೆಲ್ಲ ನನ್ನಿಂದ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ಸ್ಟಾಪ್. ನನ್ನ ಮನಸ್ಸಲ್ಲಿ ನೀವಿಬ್ರು ಯಾಕೆ ಜಗಳ ಮಾಡ್ತಿದ್ದೀರಾ? ನೀವಿಬ್ರು ಏನೋ ಮಾತಾಡ್ತಿದ್ರಲ್ಲ, ಆ ಮಾತೇ ಚೆನ್ನಾಗಿತ್ತು. ಅದನ್ನೇ ಮುಂದುವರಿಸಿ, ನಾನೇ ಮುಂದಕ್ಕೆ ಹೋಗ್ತೀನಿ.